ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೌಲಾ ಅಂತ ಹೇಳಿ. ಇಲ್ಲಿ ಸುಮಾರು 20 ವರ್ಷದಿಂದ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಂಗಮ್ಮನಪಾಳ್ಯ ವಾರ್ಡ್ನ ಮದೀನಾ ನಗರದ ವಾಸಿ. ಸುಮಾರು 30 ವರ್ಷಗಳಿಂದ ಈ ಒಂದು ಹಿಂದುಳಿದ ವರ್ಗ ಇರುವಂತ ಜನ ಇಲ್ಲಿ ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರು ಹೆಚ್ಚು ವಾಸಿಸುವಂತ ಪ್ರದೇಶ ಈ ಮದೀನಾ ನಗರ. ಇಲ್ಲಿ ಡಿಲಿಮಿಟೇಷನ್ ಆದ ನಂತರ 2008ರಲ್ಲಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಆದ್ಮೇಲೆ ಸನ್ಮಾನ್ಯ ಎಂ ಸತೀಶ್ ರೆಡ್ಡಿ ಅವರು ಮೊದಲ ಬಾರಿಗೆ ಶಾಸಕರಾದಂತ ನಂತರ ಅವರ ಜೊತೆಗೆ ಸನ್ಮಾನ್ಯ ಶ್ರೀ ಸೈಯದ್ ಸಲಾಮಣ್ಣ ಅವರು ಜೊತೆಗೂಡಿ ಈ ಭಾಗದಲ್ಲಿ ಮೊದಲು ಎಲ್ಲಾ ರೀತಿಯಾದಂತ ಮೂಲ ಸೌಕರ್ಯಗಳಾದಂತಹ ಒಳಚರಂಡಿ ವ್ಯವಸ್ಥೆ, ರಸ್ತೆ, ಕಾವೇರಿ ನೀರಿನ ಸಂಪರ್ಕ, ಬೋರ್ವೆಲ್ ಸಂಪರ್ಕ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಅದೇ ಒಂದು ಕಾರಣದಿಂದ 2010ರಲ್ಲಿ ಮೊದಲನೇ ಬಾರಿಗೆ ಸೈಯದ್ ಸಲಾಮಣ್ಣ ಅವರ ಶ್ರೀಮತಿ ಆದಂತ ಶ್ರೀಮತಿ ಸೈಯದ್ ಹಸೀನಾ ತಾಜಿರ್ ಅವರಿಗೆ ಬಿಜೆಪಿಯಿಂದ ಒಂದು ಬಿಬಿಎಂಪಿ ಕಾರ್ಪೊರೇಟರ್ ಸ್ಥಾನ ಸಿಕ್ಕಿತು. ಅವರು ಗೆದ್ದ ನಂತರ ಇಡೀ ಕ್ಷೇತ್ರದಲ್ಲಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಂಗಮ್ಮನಪಾಳ್ಯ ವಾರ್ಡನ್ನ ಒಂದು ಮಾದರಿ ವಾರ್ಡ್ ಆಗಿ ಅಭಿವೃದ್ಧಿ ಪಡಿಸಿದಂತ ಕೀರ್ತಿ ಸೈಯದ್ ಸಲಾಮಣ್ಣ ಅವರು ಮತ್ತೆ ಅವರ ಶ್ರೀಮತಿ. ಅವರ ಜೊತೆಗೆ ಮಾರ್ಗದರ್ಶಕರಾಗಿ ನಮ್ಮ ಸನ್ಮಾನ್ಯ ಎಂ ಸತೀಶ್ ರೆಡ್ಡಿ ಅವರು ಇದ್ರು. ಅದಾದ ನಂತರ ಬೇರೆ ಪಕ್ಷದಿಂದ ಇಲ್ಲಿ ಗೆದ್ದು ಎಲ್ಲ ಕುಂಠಿತಗೊಂಡಿತ್ತು. ಮತ್ತೆ ಈಗ 1925ರಿಂದ ನಮ್ಮ ಸನ್ಮಾನ್ಯ ಎಂ ಸತೀಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಸೈಯದ್ ಸಲಾಮಣ್ಣ ಅವರ ಮಾರ್ಗದರ್ಶನದಲ್ಲಿ ಇಡೀ ಮದೀನಾ ನಗರದ ಎಲ್ಲಾ ರಸ್ತೆಗಳು ಮೊದಲು ಯಾವ ರೀತಿ ಇತ್ತು, ಒಂದು ರಸ್ತೆನೂ ಬಿಡ್ದಿರ ಬಿಲಾಲ್ ಮಸೀದಿ, ಖಾಜಾ ಮಸೀದಿ, ಆಯಿಷಾ ಮಸೀದಿ, ಮಕ್ಕಾ ಮಸೀದಿ ಎಲ್ಲಾ ಕಡೆನೂ ಎಲ್ಲ ಒಳಚರಂಡಿ ವ್ಯವಸ್ಥೆ, ನೂರ್ ಮಸೀದಿ ಒಳಚರಂಡಿ ವ್ಯವಸ್ಥೆ ಮತ್ತೆ ಚರಂಡಿ ವ್ಯವಸ್ಥೆ ಮತ್ತೆ ಕಾಂಕ್ರೀಟ್ ರಸ್ತೆಗಳನ್ನು ಹಾಕುವಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿಯೊಂದು ರಸ್ತೆಯನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಭಾಗದ ಎಲ್ಲಾ ಸಾರ್ವಜನಿಕರ ಪರವಾಗಿ ಸನ್ಮಾನ್ಯ ಎಂ ಸತೀಶ್ ರೆಡ್ಡಿ ಅವರಿಗೆ ಮತ್ತು ಸೈಯದ್ ಸಲಾಮಣ್ಣ ಅವರಿಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾವು ಬಯಸ್ತೇವೆ. ಸರ್, ಇಲ್ಲಿ ಎಲ್ಲರನ್ನ ಸ್ಥಳೀಯರವರೆಲ್ಲ ಏನ್ ಹೇಳ್ತಾ ಇದಾರೆ ಅಂದ್ರೆ ಇನ್ನು ಚುನಾವಣೆ ಬರ್ತಾ ಇದೆ, ಚುನಾವಣೆ ಬರೋದಿರ್ಲಿ ಸಲಾಮಣ್ಣ ಅವರು ಇವಾಗಲೇ ಜಯಿಸಿದಾಗಿದ್ದಾರೆ ಅಂತ ಹೇಳ್ತಾ ಇದಾರೆ. ಏನ್ ಹೇಳ್ತೀರಾ ಸರ್? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೈಯದ್ ಸಲಾಮಣ್ಣ ಅವರು ಯಾವತ್ತೂ ಜನರನ್ನಾಗ್ಲಿ ಈ ಪ್ರದೇಶದ ಅಭಿವೃದ್ಧಿ ಆಗ್ಲಿ ರಾಜಕೀಯವಾಗಿ ಯಾವತ್ತೂ ನೋಡಿಲ್ಲ. ಅವರು ಸೈಯದ್ ಸಲಾಮಣ್ಣ ಅವರು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಎಂ ಸತೀಶ್ ರೆಡ್ಡಿ ಅವರ ಜೊತೆಗೂಡಿ ಈ ಭಾಗದ ಜನ ವೋಟ್ ಹಾಕದೇ ಇದ್ರು ಅವರು ಯಾವುದೇ ಜಾತಿ ಧರ್ಮ ಭೇದ ಭಾವ ನೋಡ್ದಿರ ಪ್ರತಿಯೊಂದು ಭಾಗದಲ್ಲೂ ಅಭಿವೃದ್ಧಿ ಪಡಿಸುವಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದೇ ಭಾಗವಾಗ್ಲೇನೆ ಇವಾಗ ಎಲೆಕ್ಷನ್ ನಡೆಯುತ್ತೋ ಇಲ್ವೋ ಯಾರಿಗೂ ಗೊತ್ತಿರ್ಲಿಲ್ಲ. ಆದ್ರೂ ಸುಮಾರು 6 ತಿಂಗಳಿಂದಾನೇ ಈ ಭಾಗದಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಧಿಯಿಂದ ಸನ್ಮಾನ್ಯ ಎಂ ಸತೀಶ್ ರೆಡ್ಡಿ ಅವರು ತಂದು ನಮ್ಮ ಭಾಗದಲ್ಲಿ ಅಲ್ಪಸಂಖ್ಯಾತರು ಅತಿ ಹೆಚ್ಚು ವಾಸಿಸುವಂತ ಪ್ರದೇಶದಲ್ಲಿ ಪ್ರತಿಯೊಂದು ಕಡೆನೂ ಸುಮಾರು 20 ಕೋಟಿ ಅನುದಾನದಲ್ಲಿ ಎಲ್ಲಾ ರಸ್ತೆಗಳನ್ನು ಅಭಿವೃದ್ಧಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. जो नवतपुर 6 में सबसे पहले हमारे बड़े भाई सालिया भाई ये आयशा मस्जिद, और जब दूसरे मस्जिदा नहीं थे, खाली आयशा मस्जिद एक थी, पूरे कमेटी वाले जमा को नवतपुर 6 में सालिया भाई जिताए थे. उन्होंने वो टाइम में जितना हो सकता था सीएम की तरफ से काम करे थे. उसके बाद 2010 में हमें कॉर्पोरेशन होने के बाद बीबीएमपी होने के बाद हमें अपना पार्टी भी देखने का बीजेपी में खड़ने के बावजूद मुसलमान 9,500 लीड से हम पूरे मुसलमान पूरे जो मंगमनपाಳ್ಯ के पूरे आवाम वोट करके जिताए. उसके बाद माशाल्लाह जो हमारा हाथ हो सकता है वैसा हर चीज हर 5 साल बहुत अच्छा काम किया. उसके बाद में क्या होता है 2015 के अंदर दोबारा इलेक्शन आया. इस टाइम को हमें पहले बोल करते हैं एक टर्म हमें खड़ती है, उसके बाद दूसरे को अंदर खड़ो, दूसरे को भी चांस लेने खड़ती है, उसके बाद छोड़ कर देती. अभी जीबीओ को है, फिर भी अभी 2025 में इलेक्शन 26 में भी इलेक्शन अनाउंस होने वाला है. इलेक्शन आता जाता है वो तो अलग ही बात है. फिर भी इस मोहल्ले के अंदर जो भी काम रहा तो पूरे मेरे साथ में, पूरे मेरे भाई मेरे साथ में ही हर चीज के वास्ते भी क्या भी जरा छोटे मोटे फंक्शन को बुलाते हैं कि मैं भी उनके साथ में हूँ और उनके काम के अंदर हमें साथ दे रही. और जो आज के दिन ये इस मोहल्ले सेकंड क्लास में ये एरिया के अंदर जो कंक्रीट का रोड और पानी के कलेक्शन है, नए के रोड ये लाइट एंड सुबह दला को आज वो कुछ जो उनको ये मोहल्ले के अंदर खुश होने के बाद आज दावत देखो मुझे शुक्रिया अदा कर रही. मैं इनका शुक्रिया अदा करता हूँ कि अगर से तुम्हें लगा ऐसा साथ देते रहे तो
गवर्नमेंट के हाथ से क्या होता है कि नहीं के होना तो मेरे खुद के पैसे से भी मैं काम करको देता हूँ कहने का खाली बोल तो उसने घर को भी दिखा को ऐसा अभी आयशा मस्जिद वाले अभी एक स्कूल के एक तगाजा था वो बोलने के बाद माशाल्लाह इस कंप्लीट बेंगलुरु के अंदर माशाल्लाह बहुत अच्छी शानदार स्कूल बना है ये बना को ही अब मेरे एक और एक तमन्ना है कि दिल की तमन्ना है कि जो कौन तो इंतकाल हो गए तो नलाने के वास्ते जगह ने छोटे छोटे घर सुबह उसके वास्ते ईदगाह के अंदर मैं चाहता हूँ कि रमजान से पहले हजरत का एक टाइम ले को शुरू कर को रमजान के आजू बाजू फिनिश कर को देने का एक इरादा है ये गुसल खाना और ये चीजें को ये आज के वास्ते न वे हमें मरने के बाद अपना साथ देने के वास्ते हमें वो हिसाब से हमें काम करना पड़ता है इंशाअल्लाह जो भी काम रहा मोहल्ले के अंदर और आज लगभग 18-19 मस्जिद आओ कोई पहले एक मस्जिद था जितने मस्जिद आओ कोई अल्लाह यहाँ के जितने भी मुसलमान आए अब सब कुछ जरा है मगर अब वो इलम के साथ उनको अगर से इलम भी अगर से दे दिया तो बहुत खुशी की बात है क्योंकि बहुत बच्चे खराब हो को वो ड्रग्स संगत है ये से वैसे शौक में भी पढ़को ही अब उसके वजह से एक ड्राइव भी शुरू करना तो पूरे मस्जिद वाले पूरे सदरा बैठ को एक बार बात कर को क्या हिसाब से हमें कर सकती है हर मोहल्ले के अंदर हर घर में भी कौन कौन बच्चे क्या कर रहे हैं एक डाटा रखो हमें मॉनिटरिंग करने के वास्ते कोशिश करती